ಜ್ಯೋತಿ ಮಗಳ ಜ್ಯೋತಿ. ಅಪ್ಪ ಬರ್ರಿ. ಜಾನು ಅಕ್ಕ ಆರಾಮದಿಯಾ? ಹ್ಞೂ, ನಾ ಆರಾಮದೀನಿ. ನೀನು ಬಾ, ಕುಂದ್ರಿ ಬಾ. ಚಿಕ್ಕಮ್ಮ ಆರಾಮದೀರಾ? ಹಾಂ ಹ್ಞೂನವ, ಆರಾಮದೀವಿ. ನೀ ಆರಾಮದಿಯಾ? ಎಲ್ಲದಾರ ರಾಘು? ಎಲ್ಲದಾನ? ಒಳಗದಾರಿ, ಕರಿತೀನಿ ಬರ್ರಿ. ಕುಂದ್ರಿ ಅಪ್ಪ, ಕುಂದ್ರಿ ಕುಂದ್ರಿ. ಜಾನು ಏನಿಲ್ಲವಾ, ನಿನ್ನನ್ನು ನೋಡ್ಬೇಕಂದ್ಲ ಜಾನು. ನನಗೂ ನಿನ್ನ ನೋಡ್ಬೇಕನ್ನಿಸ್ತು, ಹಾಗಾಗಿ ಬಂದ್ವಿ. ರಾಘು ಒಳಗದ ನಾನು ಏನು ಮಾಡಕತ್ತಾನ? ಏನಿಲ್ಲಪ್ಪ, ಹಂಗೆ ಸುಮ್ಮನೆ ಅಡ್ಡಾಗಿದ್ರು, ಬಿಸಿಲಲ್ಲ ಅಡ್ಡಾಗ್ಯಾರ. ಬರ್ರಿಯಪ್ಪ ಕುಂದ್ರಿ, ಬರ್ರಿ. ಚಿಕ್ಕಮ್ಮ ಕುಂದ್ರಿ. ನೀನು ಕುಂದ್ರ ಮಗಳ? ಯಾಕಪ್ಪ ಭಾಳ ಬೇಸರ ಮಾಡ್ಕೊಂಡಿರಿ? ಏನಾತ? ಏನಾರ ಅಂದ್ಲನು ಮತ್ತಾಕಿ ಗೌರಿ? ಹಾಂ, ನಂಗೆ ಫೋನ್ ಮಾಡಿ ಜಾನು ಹೇಳಿದ್ಲು, ಹಿಂಗೆ ಬಂದಿನಕ್ಕ, ಹಿಂಗೆ ಮಾಡಿದ್ದಕ್ಕೆ ನಂಗೆ ಸಿಟ್ಟು ಬಂದಿತ್ತು ಅಂತ ಹೇಳಿ. ಏನಾತ? ನೀವು ಈಗ ಇಲ್ಲೆಲ್ಲಾರ? ಏನು ಮಾಡ್ಬೇಕವ, ನಾವಂತರೂ ಎಲ್ಲಾನು ಸಂತೋಷನ ಪಡ್ಕೊಂಡು ಬಂದಿಲ್ಲವ. ಜ್ಯೋತಿ ಏನು ಮಾಡ್ಬೇಕು ಹೇಳು? ತಲೆಯಾಗ ಬುದ್ಧಿ ಕಡಿಮೆ, ಏಟ ಮಾಡಲಿ ಸಣ್ಣ ಹುಡುಗಿ. ಅವರಪ್ಪ ಅವರಪ್ಪನಕಿನ ಅವ್ರವ್ವಂತರೂ ತೀರಾ ಮುದ್ದು ಮಾಡಿ ಆ ಹುಡುಗಿನ ಎಲ್ಲ ಹಾಳು ಮಾಡಿಬಿಟ್ಟಾರ. ಇವತ್ತಾಕಿ ಮಾಡಿದ್ದು ನನಗೆ 7 ಜನ್ಮಕ್ಕೂ ಮರಿಬಾರ್ದು ನಾನು. ಹಂಗೆ ಮಾಡಿಬಿಟ್ಲು. ಹೋಗಿ ಬಾಗ್ಲಕ್ಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿ ಕಡ್ಡಿಪಟ್ಟು ನಟ್ಕೊಂಡು ನಿಂತ್ಬಿಟ್ಟಾಳ. ಅಡುಗೆ ಮನೆ ಹೋಗಿ ನಿಂತ್ಬಿಟ್ಟಾಳ. ನಾವು ಇಲ್ಲೇ ಬಾಗ್ಲು ಬಿಡ್ತೀವಿ, ಗೌರಿ ಗೌರಿ ಅಂತೀವಿ. ಇಲ್ಲ ಗೌರಿ ಅಂದ್ರೂ ಇಲ್ಲ, ಗಾಣ ಗೌರಿ ಅಂದ್ರೂ ಇಲ್ಲ. ಏನು ಮಾಡ್ಬೇಕು? ಕೊನೆಗೆ ಕಾಲಿಗೆ ಬಿಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಬಾಗಿಲು ಒಡೆದು ಹೋಗಿ ಬಾಗಿಲು ತೆಗೆದು ಮತ್ತೇನವ ಯಾಕೆ ಹಿಂಗೆ ಮಾಡ್ತೀನಿ ಅಂತ ಕೇಳಿದ್ವಿ. ಇಲ್ಲ, ನೀವು ಯಾರು ಬರ್ತಕ್ಕದ್ದಲ್ಲ, ನಿನ್ನ ಗಂಡಿನ ಅಲ್ಲಿ ಹೋಗ್ಕನಂತಲ್ಲವ, ಅವರು ಬರಬಾರ್ದು, ನಮ್ಮ ಪಾರ್ವತಿಯರವ್ವ ಅವರಪ್ಪನ ಮನೆಗೆ ಬರಬಾರ್ದು. ನೀವು ಹಂಗಂದ್ರೆ ಮಾತ್ರ ನಾನು ಇಲ್ಲಿರ್ತೀನಿ, ಇಲ್ಲಾಂದ್ರೆ ನಾನು ಸಾಯ್ತೀನಿ, ಇಲ್ಲಾಂದ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ. ಬ್ಯಾಡ ರಗಳಿ. ಹೋಗ್ಲಿ ಬಿಡ್ರಪ್ಪ, ಅವ್ರು ಹೆಂಗೆ ಒಟ್ಟು ಗಂಡ ಇಂತ ಇಬ್ಬರು ಚಲೋ ಇದ್ರೆ ಅಷ್ಟೇ ಸಾಕು. ನಾ ಹೇಳ್ತೀನಿ ನಮ್ಮ ಮನೆಯವರಿಗೆ. ಅವರಿಗೆ ಗೊತ್ತಿದ್ದಿದ್ದಿಲ್ಲಪ್ಪ, ಗೊತ್ತಿಲ್ದನ ಅಲ್ಲಿಗೆ ಹೋದರು. ನಾನು ಹೇಳಿನಿ, ಬಂದು ನನಗೂ ಅಂದರು, ಹಿಂಗೆ ಹಿಂಗೆ ಅಂದ್ಲು ನಿಮ್ಮ ಅತ್ತಿಗೆಮ್ಮ ಅಂತಂದು ನಾನೆಲ್ಲ ಅವರಿಗೆ ತಿಳಿಸಿ ಹೇಳೀನಿ. ಇನ್ನೇನು ಅವರಲ್ಲಿ ಹೋಗಲ್ಲ. ಮತ್ತು ಚಿಕ್ಕಮ್ಮರು ಇಲ್ಲ. ಜ್ಯೋತಿ, ನಾನು ಈಗ ಇಲ್ಲಿ ಹೋಗಿ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಮತ್ತೆ ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಕುತ್ಕೊಂಡು ಹೊತ್ತುಗಳೆಯೋದು ರೀ? ನೀವು ಇಲ್ಲಿ ಮಾತಾಡ್ತೀರ? ನಾ ಹೋಗಿ ಮತ್ತೇನು ದೂರ ಇಲ್ಲ, ಇಲ್ಲೇ ಐತಿ. ಅವ್ಗೂ ಅಪ್ಪಗೂ ಮಾತಾಡ್ಸ್ಕೊಂಡಂಗೂ ಆಗತ್ತಾ. ಮತ್ತೇನಾರ ಬೇಕಾ ಬೇಡ ಕೇಳ್ಕೊಂಡು ಹೇಳಿ ಬರ್ತೀನಿ. ಅಲ್ಲಿ ಹೋಗ್ಬೇಡ್ರಿ, ಏನ್ರಿ ಇದ್ರು ನಮಗೆ ಹೇಳ್ರಿ ಅಂತಂದು. ಎಲ್ಲಾರ ಮತ್ತೆ ರಸ್ತಾದಾಗ ಸಿಕ್ನಂದ್ರೆ ಇವನು ನವೀನ ಮತ್ತೆ ಕೇಳಕ್ಕೆ ಹೋಗ್ಬೇಡ್ರಿ ನೀವೇನು ರೊಕ್ಕ ಪಕ್ಕನೂ ಅಂಥೇಳಿ ನಾನು ಹೇಳಿ ಬರ್ತೀನಿ. ನೀವು ಮಾತಾಡ್ತೀರಿ. ಮಾವರ, ಅತ್ತೀರ, ಜಾನು ಆರಾಮದೇನಮ್ಮ? ಯಾವಾಗ ಬಂದಿ? ಹ್ಞೂನಪ್ಪ, ನಾವೆಲ್ಲರೂ ಆರಾಮದೀವಿ. ನೀ ಆರಾಮದಿಯಾ? ಜಾನು ನಿನ್ನೆ ಬಂದಾಳ. ಹೌದನ್ರಿ, ಚಲೋ ಆತ. ಜ್ಯೋತಿ, ಏನಾರ ಮಾಡಿ ಹೋಗು ತಿನ್ನಕ. ಕುತ್ಕೊಂಡ್ಬಿಟ್ಟಿ ಎಲ್ಲ ಮಾತಾಡ್ಕೊಂತ. ನೀರಾರ ಕೊಟ್ಟಿ ಇಲ್ಲ ಮಾವರಿಗೆ? ಮಾವರ, ನೀವು ಬಂದಿರೋ ಖುಷಿಗೆ ಆಕಿಗೆ ಏನೇನೂ ನೆನಪಾಗಿಲ್ಲ ನೋಡ್ರಿ. ಹೌದು ನೋಡ್ರಿ, ಕರೆನೇ ನೆನಪಾಗಿಲ್ಲ. ಹಂಗೆ ನೀರು ಕುಡಿತೀರಿ ಅಂತಲೂ ಕೇಳಿಲ್ಲ, ಒಂದು ಪಾನಕರ ಮಾಡ್ತೀನಿ ಅಂತ ಹೇಳಿಲ್ಲ. ಇಂಥ ಸುಡ ಸುಡ ಬಿಸಿಲ ಬಂದಾರ, ಏನೇನು ನನಗೆ ತಲೆಗೆ ಹೊಡೆದಿಲ್ಲ. ಆತಾತ, ನೀ ಮಾತಾಡ್ಕೊಂಡು ಕುಂದ್ರ ಬಿಸ್ಲಾಗ ಬಂದಾರ ಹೆಂಗ ಹೋಗಿ ಮತ್ತು ತೋಟದನು ಹೆಂಗೂ ಎಳ್ನೀರು ಇಳಿಸ್ಯಾರಂತ, ಹೋಗಿ ತೊಗೊಂಬಂಬಿಡ್ಲ? ಎಲ್ಲಿಗೆ ಹೋಗ್ಯಪ್ಪ? ನವೀನ್ ಹತ್ರ ಹೊಂಟೇನು? ಹೂರಿ ಮಾವರ, ನಾನು ಈಗ ನೋಡಿದೀನಿ ರೀ, ಕಂಡಪಟ್ಟಿ ಎಳ್ನೀರು ಬಂದು ರೀ ಮನೆ ಹತ್ರ. ನಾನು ಅವ್ಗೆ ಹೇಳ್ಬೇಕಂದೆ ಮುಂದಕ್ಕೆ ಹೋದವ, ಹೋಗಿ ಇಸ್ಕೊಂಬಂದ್ಬಿಡ್ತೀನಿ ತಡ್ರಿ. ತಡಿಯಪ್ಪ ತಡಿ. ಜ್ಯೋತಿ ಒಂದಿಟ್ಟು. ರೀ, ಅತ್ತಿಗೆಮ್ಮ ಏನೋ ಒಂದು ಸ್ವಲ್ಪ ಬಿರುಸಾಗೈತಿ ಅತ್ತಿಗೆಮ್ಮರಿಗೂ ನಮಗೂ. ಅಲ್ಲೇನು ಹೋಗಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಪಾನ್ ಶಾಪ್ ಐತಲ್ಲ ನಮ್ಮ ಮನೆಯಿಂದ, ಅಲ್ಲಿ ಹೋಗಿ ಎಳ್ಳೀರು ತಂದುಬಿಡ್ರಿ. ಅತ್ತಗ ಗೊತ್ತಿಲ್ಲ ಅನ್ಸುತ್ತಪ್ಪ ರಾಘು ಡ್ರೈವರ್ಗೆ. ಅಲ್ಲಿ ತೊಗೊಂಡೋಗ್ಯಾನ, ನಾವು ಗೆಸ್ಟ್ ಹೌಸ್ಗೆ ಹೋಗಿರೋದು. ನನಗೆ ಫೋನ್ ಮಾಡಿದ್ದ ತೊಗೊಂಬರಪ್ಪ ಮನೆಗೆ ಅಂತ ಹೇಳಿದೆ. ಯಾವ ಮನೆ ಅಂತ ಹೇಳಲಿಲ್ಲ, ಹಾಗಾಗಿ ಅಲ್ಲೇ ಹೋಗ್ಯಾನ ಕಾಣುತ್ತಾ. ಆತ ಈಗ ನಾ ಎಲ್ಲ ಫೋನ್ ಮಾಡಿ ಅಲ್ಲೇ ನಮ್ಮನೆ ಹತ್ರ ತರ್ಸಂತೀನಿ, ಅವಾಗ ಇಲ್ಲೂ ಕೊಟ್ಟು ಕಳಿಸ್ತೀನಂತ. ಏನು ಬೇಡ, ಕುಂದ್ರ ಬಾ. ಅಯ್ಯ, ಹಂಗೆ ಅಂದ್ರೆ ಹೆಂಗ್ರಿ? ಅಪರೂಪಕ್ಕೆ ನೀವು ಬಂದಿರಿ. ತಡ್ರಿ, ನೀವು ಕುತ್ಗಾರ್ಯಾ? ಪಾನ್ ಶಾಪ್ನಾಗ ಅದಾವ ಇಲ್ಲ ನನಗೆ ಗೊತ್ತಿಲ್ಲ. ಇವ್ರ ತೋಟ ಐತಲ್ಲ, ದ್ಯಾಮಣ್ಣರ ತೋಟ, ಅಲ್ಲಿ ಹೋಗಿ ಒಂದು 4 ಎಳ್ನೀರು ಕಿತ್ಕೊಂಡ ಹೋಗ್ಬಿಡ್ತೀನಿ. ನೀವು ಆರಾಮ್ ಮಾತಾಡ್ಕೊಂಡು ಕುತ್ಕೋರಿ. ಆತಾಡಪ್ಪ, ನಿನ್ನ ಇಷ್ಟ, ಹೋಗು. ರೀ, ನಾನು ಹೋಗಿ ಬರ್ತೀನಿ. ಹೋಗು. ನಾನು ನನ್ನ ಮಕ್ಳ ಹತ್ರ ಮಾತಾಡಬೇಕು, ನೀ ಹೋಗ್ಬಾ. ಸರಿಯಪ್ಪ.
ನೀವು ಮಾತಾಡ್ತೀರಿ, ನಾ ಹಿಂಗೋಗಿ ಹಿಂಗೆ ಬರ್ತೀನಿ. ಯಾಕೆ ಮಗಳ ಏನಾತು? ಯಾಕವ ಕಣ್ಣಂಗೆ ನೀರು ತಂದಿ? ಏನಿಲ್ಲಪ್ಪ, ಏನಿಲ್ಲ. ಎಂಥ ಪರಿಸ್ಥಿತಿ ಆತಲ್ಲ ನಮ್ಮದು ಅಂತಂದು ಭಾಳ ಬೇಜಾರತ್ತಪ್ಪ. ಅದಕ್ಕೆ ಅಳು ಬಂತು. ಅಪ್ಪ, ನನ್ನಿಂದ ನಿಮಗೆ ಭಾಳ ಬೇಸರತ್ತಪ್ಪ. ತಪ್ಪ ನನ್ನ ಕ್ಷಮಿಸ್ಬಿಡ್ರಪ್ಪ. ಬಿಡ್ರವ, ಅಳ್ಬೇಡ್ರಿ ಇಬ್ರು. ಯಾಕೆ ಹಿಂಗೆ ಅಳ್ತೀರಿ? ನಾ ಅದಿನಲ್ಲ ನಿಮ್ಮ ಅಪ್ಪ ಅಂತ ಹೇಳಿ. ಯಾಕೆ ಬೇಸರ ಮಾಡ್ಕೊಂಡಿರಿ ಇಬ್ರು? ನನ್ನ ಕ್ಷಮಿಸ್ಬಿಡಪ್ಪ. ನಾನು ನಿನಗೆ ಮನಸ್ಸಿಗೆ ನೋವಾಗುತ್ತಂತ ಯೋಚನೆ ಮಾಡಲಿಲ್ಲಪ್ಪ. ನನಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲಪ್ಪ ಗೌರಿ ಹಿಂಗೆ ಮಾಡ್ತಾಳಂತೇಳಿ. ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ನೋಡ್ರವ, ತಾಯಿಲ್ಲರ ತಬ್ಲಿ ಮಕ್ಕಳು ಅಂತ ಹೇಳಿ ಭಾಳ ಅಂದ್ರೆ ಭಾಳ ನಾನು ಸೂಕ್ಷ್ಮ ಬೆಳೆಸಿದ್ ನಿಮ್ಮನ್ನ. ಆದ್ರೆ ಏನೇನು ಸಂಸ್ಕಾರ ಕೊಡ್ಬೇಕು ಅದನ್ನು ಕೊಟ್ಟನಲ್ಲವ. ನಾನು ಎದಕ್ಕೆ ಬಡ್ಕೋತೀನಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲವ. ಬಿಡ್ರಿ, ಈಗ ಆಗಿದ್ದಾಗೋಗೈತಿ. ನೋಡವ ಜಾನು, ನಾನು ನಿನಗೊಂದು ಮಾತು ಹೇಳ್ತೀನಿ ನಿಮ್ಮ ಅಪ್ಪನಾಗಿ. ಹ್ಞೂ ಅನ್ನವ. ನೋಡು, ನಿಮ್ಮ ಮನೆಗೆ ನೀನು ಹೋಗವ, ಬಿಟ್ಟು ಬರ್ತೀನಿ. ನಾನು ಗುಂಡಪ್ಪನ ಹತ್ರ ಮಾತಾಡಿ ಅತ್ತಿಗೆಮ್ಮರ ಹತ್ರ ಮಾತಾಡ್ತೀನಿ. ನೀನು ಅಲ್ಲಿ ಹೋಗಿ ಏನು ಮಾತಾಡ್ಬೇಡ. ನಿಮ್ಮ ಅತ್ತಿ 108 ಮಾತಾಡಲಿ, ನಿನಗೆ ಗಂಡು 108 ಮಾತಾಡಲಿ, ಒಂದು ಶಬ್ದನೂ ನೀನು ಮಾತಾಡಬೇಡ. ಒಂದ ಮಾತನ್ನು ಹೇಳ್ಬೇಕಾಗಿದ್ದು, ತಪ್ಪಾತ್ರಿ ಅತ್ತಿ, ತಪ್ಪಾತ್ರಿ ಮಾವ, ತಪ್ಪಾತಂತ ನಿನ್ನ ಗಂಡಕ್ಕೆ ಕೇಳು. ಆತ ಇನ್ನೊಮ್ಮೆ ಹಿಂಗೆ ಮಾಡಲ್ಲ ಅಂತ ಹೇಳು. ನೋಡವ, ಅನುಸರಿಸ್ಕೊಂಡು ಹೋದ್ರನ ಜೀವನವ. ಎಲ್ಲರೂ ನೋಡು, ಹೌದು ನಾನು ಭಾಳ ಮಂದಿ ನೋಡೀನಿ. ಈಗ ಯಾರು ತಡ್ಕೊಳೋದಿಲ್ಲ, ಸಿಗೋದು ಒಂದು ಜೀವನ, ಯಾಕಿಷ್ಟು ಗೋಳಿಟ್ಕೊಂಡು ಬದುಕಬೇಕು ಅಂತ ಅಂತಾರೆ. ಆದ್ರೆ ಹಂಗಂತಾರಂತ ಹೇಳಿ ನಾವು ಇದು ಮಾಡೋಕ್ಕಾಗಲ್ಲವ, ಹೌದಿಲ್ಲ? ಬಿಡೋಕ್ಕಾಗಿಲ್ಲ. ಹೇಳೋದು ಕೇಳು. ಏನವ ಜಾನು? ಆಯ್ತಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಪ್ಪ. ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. ಅಪ್ಪ ಅಪ್ಪ, ಹೇಳವ, ಹೇಳ್ ಜ್ಯೋತಿ, ಏನಾತು? ನಿಮ್ಮ ಅಳಿಯ ಅಲ್ಲಿ ಹೋಗಿದ್ದಕ್ಕೆ ಏನಾರ ಅಂದ್ಲನು ಗೌರಿ? ಏನವ ಹಾಕಿದ್ದು ನಿನಗೆ ಗೊತ್ತೈತಲ್ಲ, ಬರ್ಬೇಡ ಅಂತ ಹೇಳ್ರಿ, ಇಲ್ಲಿ ಬರ್ತಾನೆ ಹಗ್ಲ ಮುಗ್ಲ ಅಂತಾನ. ಯಾಕೆ ಹಿಂಗೆ ಮಾಡಕತ್ತಾನವ ನಿನ್ನ ಗಣ್ಣು ಜ್ಯೋತಿ? ಯಾಕೆ ಹಿಂಗೆ ಮಾಡ್ತಾನ? ಒಂದು ಏನಾರ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರಬಾರ್ದನ? ಈಗೂ ಮನ್ಯಾಗ ಅದನಲ್ಲ, ಕೊನೆಗೆ ನಮ್ದರ ಫ್ಯಾಕ್ಟ್ರಿಗೆ ಬಾ ಅಂತ ಹೇಳಿನಿ, ಅಲ್ಲೂ ಬರುವಲ್ಲ. ಯಾಕೆ ಹಿಂಗೆ ಮಾಡಕತ್ತಾನವ ನಿನ್ನ ಗಂಡ? ಅಪ್ಪ, ನಾನು ನಿಂಗೊಂದು ನಿಜ ಹೇಳ್ಬೇಕಪ್ಪ. ಇವರು ನನ್ನನ್ನು ಮದುವೆ ಆಗಿದ್ದು ನನ್ನ ಮೇಲೆ ಪ್ರೀತಿಯಿಂದಲ್ಲಪ್ಪ. ಇವ್ರು ನನ್ನನ್ನು ಪ್ರೀತಿಸಿದ್ದು ನನ್ನ ಮ್ಯಾಗಲ್ ಪ್ರೀತಿಗಲ್ಲಪ್ಪ. ಇವ್ರಿಗೆ ಬೇಕಾಗಿದ್ದಿದ್ದು ನನ್ನ ಆಸ್ತಿ ಅಪ್ಪ. ಇವ್ರಿಗೆ ಬೇಕಾಗಿದ್ದಿದ್ದು ನನ್ನ ಆಸ್ತಿ ಅಷ್ಟ. ಜ್ಯೋತಿ, ಖರೇನಾ? ಹ್ಞೂ ಅಪ್ಪ, ನಿಜ. ಈಗ ಎಲ್ಲರ ಕೆಲ್ಸಕ್ಕೆ ಹೋಗ್ರಿ ಅಂದ್ರೆ ಅದು ಇದು 108 ಕಾರಣ ಹೇಳ್ತಾರಪ್ಪ. ನಮ್ಮ ಫ್ಯಾಕ್ಟ್ರಿಗಾರ ಹೋಗಂದ್ರೆ ಅವ್ರಿಗೆ ಆ ಕೆಲಸ ಬೇಕು, ಇಂಥ ಕೆಲಸ ಮಾಡೋದಿಲ್ಲ, ಆ ಕೆಲಸ ಮಾಡಲ್ಲ ಅಂತಾರಪ್ಪ. ಅವ್ರಿಗೆ ಚೇರ್ಮನ್ ಆಗ್ಬೇಕು, MDನ ಆಗ್ಬೇಕು, ಮ್ಯಾನೇಜರ್ ಆಗ್ಬೇಕು ಅಂತಂದು ಕಂಡೀಷನ್ ಆಗ್ತಾರಪ್ಪ. ನನಗೂ ಸಾಕಾಗೋಗಿತ್ತು ಹೇಳಿ ಹೇಳಿ. ಅದ ಕಾರಣಕ್ಕಲ್ಲನಪ್ಪ ನಾನು ಹೊಂಟಿರೋದು ಕೆಲ್ಸಕ್ಕೆ. ಬಾಯಿ ತೆಗೆದ್ರೆ ಅಲ್ಲಿ ಹೋಗ್ತೀನಿ ತೊಗೊಂಬರ್ತೀನಿ, ಅಲ್ಲಿ ಹೋಗ್ತೀನಿ ತೊಗೊಂಬರ್ತೀನಿ ಅಂತಂದು ಮನೆಗೆ ಓಡೋಕ್ಕಾರಪ್ಪ. ನನಗೂ ನನ್ನ ಮರ್ಯಾದೆ ಕಾಪಾಡೋ ಸಂಬಂಧ ಎಷ್ಟು ದಿನ ಅಂತ ಅವ್ರ ಮರ್ಯಾದೆ ಮುಚ್ಕೊಂಡು ನನ್ನ ಮರ್ಯಾದೆನೂ ಮುಚ್ಕೊಂಡು ಹೋಗ್ಲಪ್ಪ. ಇದು ಏನಾಗುತ್ತಪ್ಪ ಪರಮಾತ್ಮ, ಶಿವಪ್ಪ, ನನ್ನ ಮಕ್ಳ ಜೀವನ ಏನಾಗೋತು? ಮಗನ ಹೆಂಡತಿ ನೋಡಿದ್ರ ಹಂಗ ಅಡ್ಡೊಯ್ತಾಳ, ದೊಡ್ಡ ಮಗಳು ಗಂಡ ನೋಡಿದ್ರ ಹಿಂಗ, ಸಣ್ಣ ಮಗಳ ಗಂಡ ಹಂಗ. ಇದು ಏನು ಮಾಡ್ಬೇಕು, ಹೆಂಗ್ ಸರಿ ಮಾಡ್ಬೇಕು? ನನ್ನ ಹೆಣ್ಮಕ್ಳ ಜೀವನನ ಅರ್ಥ ಅಲಾರ್ದಂಗಾತಪ್ಪ ಪರಮಾತ್ಮ, ನನಗೆ ಅರ್ಥ ಅಲಾರ್ದಂಗಾತು. ನೀನು ಹೊಂದ್ಕೊಂತಿಂತನಪ್ಪ, ನಾ ಏನಾದ್ರೂ ನಿನ್ನ ಮುಂದೆ ಹೇಳಿದ್ದಿಲ್ಲಪ್ಪ. ನಾನು ಈ ಸರಿ ಮಾತ್ರ ನನ್ನದು ಗಟ್ಟಿ ಧೈರ್ಯ ಮಾಡಿದ್ದೆ. ನಾನು ದುಡಿದ್ಬೇಕಾದ್ರೆ ನನ್ನ ಗಂಡನ ಸಾಕ್ತಿನ ಹೊರತು ತವ್ರ ಮನೆಗೆ ಹೋಗಿ ಕುಂದಿರಬಾರ್ದು ಅಂತೇಳಿ ಭಾಳ ಧೈರ್ಯ ಮಾಡಿದ್ನಪ್ಪ. ಆದ್ರೂ ತಡ್ಕೊಳಕ್ಕಾಗಲಿಲ್ಲಪ್ಪ. ನಿನ್ನ ನೋಡಿ ಎಲ್ಲ ಹೇಳ್ಬಿಟ್ಟು ನಿನ್ನ ಮುಂದೆ. ಅಣ್ಣನ ಮುಂದೆ ಹೇಳೋಕೆ ಹೋಗ್ಬೇಡ, ಮತ್ತು ಅಣ್ಣ ಬೇಜಾರು ಮಾಡ್ಕೊತಾನ. ಅಷ್ಟ ಅಲ್ಲ, ಮತ್ತು ಇವ್ರ ಜೊತೆ ಜಗಳಕ್ಕೆ ನಿಂದಿರ್ತಾನ, ಮತ್ತಿನ್ನ ಎಲ್ಲ ಬಾಂಧವ್ಯನೂ ಹಾಳಾಗೋಕವಪ್ಪ. ಅದಕ್ಕೆ ಸುಮ್ಮನದಿನಪ್ಪ. ಇಲ್ಲವಾ, ಇಲ್ಲ, ಇದಕ್ಕೊಂದು ಏನಾರ ವ್ಯವಸ್ಥೆ ಮಾಡಬೇಕು, ಇಲ್ಲ ಅಂದ್ರೆ ಬಗೆಹರಿಯೋದಿಲ್ಲ. ಜಾನಕಿ, ನಿನ್ನ ನಾನು ಬಿಟ್ಟು ಬರ್ತೀನಿ ಗಂಡ ಮನೆಗೆ. ಆಮೇಲೆ ಇದಕ್ಕೆ ವ್ಯವಸ್ಥೆ ಮಾಡ್ತೀನಿ, ಸರಿಗೆ ವ್ಯವಸ್ಥೆ ಮಾಡ್ತೀನಿ. ಮಾವನ ಆಸ್ತಿ ಐತಂತ ಹೇಳಿ ಕುತ್ಕೊಂಡು ತಿನ್ಬೋದು ಅನ್ಕೊಂಡು ನಿನ್ನ ಮದುವೆಗೆ ನಾನು ಹಂಗಂತ ಗೊತ್ತಿದ್ದಿದ್ರ ಜೊತೆ ಕರೆ ಹೇಳ್ತೀನವ, ನಿನ್ನನ್ನು ರಾಗು ಕೊಟ್ಟು ಮದುವೆ ಮಾಡ್ತಿದ್ದಿಲ್ಲ. ನಾನು ಅವ್ನು ನೋಡ್ಕೊಟ್ಟಿನಿ, ಅವ್ನ ಆಸ್ತಿ ನೋಡಿದ್ರು ಕೊಟ್ಟಿಲ್ಲವ ನಿನ್ನನ್ನು. ನೀನು ಅವನು ಪ್ರೀತಿ ಮಾಡಿದ್ರಿ, ಚಲೋ ಅದನ್ ಹುಡುಗ, ನಿನ್ ದುಡ್ದು ಸಾಕ್ತಾನೆ ಸಾಯೋವರೆಗೂ ಅಂತ ಧೈರ್ಯ ಮಾಡಿಕೊಟ್ಟು ನಾನು. ಹಿಂಗೈದ್ರಿ ಏನೂ ಆಗೋದಿಲ್ಲ. ಜಾನು, ನೀನು ಅಷ್ಟ ಯಾವ್ದ ಕಾರಣಕ್ಕೂ ಹೆದರಿ ತವ್ರ ಮನೆಗೆ ಬರಬೇಡ. ನೀನು ಅಷ್ಟ ಜೊತೆ ಯಾವ್ದ ಕಾರಣಕ್ಕೂ ಯಾರಿಗೂ ಹೆದರಿಬೇಡ್ರಿ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ನಿಮ್ಮತ್ತೆ ಏನಾರ ಅಂದ್ರ ಜೊತೆ ಜಾನು, ಅಲ್ಲೇ ಉತ್ತರ ಕೊಡು. ಅದೇನಾದ್ರೂ ನಾನು ಇರ್ತೀನಿ. ನೀನು ಅಷ್ಟ
ನೀ ಕೆಲ್ಸಕ್ಕೆ ಹೋಗ್ತೀಯಲ್ಲ ಮಗಳ, ನೀ ಹೋಗು. ನಿಂದು ಮನಸ್ಸು ಆರಾಮಾಗಿರುತ್ತೆ 4 ಮಂದಿ ಹತ್ರ ಬೆರ್ದ್ರ. ಇತ್ತನ್ನ ಕೆಲ್ಸಕ್ಕೆ ಹೋಗಂಗ್ ಮಾಡೋ ಜವಾಬ್ದಾರಿ ನಂದು. ದಂಡ ಪಿಂಡ ಆಗಿ ಕೂತಾನ, ನೋಡೋಣ ಅದು ಏನಾಗುತ್ತೆ. ಹ್ಞೂ ಅಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. ಆದ್ರೆ ಇನ್ನೊಮ್ಮಿಂದ ಇವ್ರು ಬಂದು ಏನು ಕೇಳಿದ್ರು ಕೊಡಬೇಡಪ್ಪ. ರೊಕ್ಕ ಅಂಕರು ಮೊದ್ಲ ಕೊಡಬೇಡಪ್ಪ. ನಂಗೆ ಅನುಮಾನ ಐತಿ ಇವರು ಈ ಕ್ರಿಕೆಟ್ನಾಗ ಬೆಟ್ಟಿಂಗ್ ಆಡ್ತಾರಲ್ಲ, ಅದನ್ನು ಆಡ್ತಾರೇನೋ ಅಂತ ಹೇಳಿ ಈಗ ಸಡನ್ನಾಗಿ ಮನೆಗೆಲ್ಲ ಏನೇನೋ ಸಾಮಾನು ಇವರ ತರಕತ್ತಾರಪ್ಪ. ಹಂಗಾಗಿ ನನಗೆ ಅನುಮಾನಪ್ಪ. IPL ಚಲುವಾಗೈತಲ್ಲಪ್ಪ ಈಗ, ಅದಕ್ಕೆ. ನಾನು ಅಷ್ಟೇ ಅಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. ಆಯಿತು, ಇನ್ನು ಯಾವುದೇ ಕಾರಣಕ್ಕೂ ಹೆದರಿ ನಾನು ಬರಲ್ಲ. ನೀವಿಲ್ಲಿದೆಲ್ಲ ನೋಡ್ಕೊರಪ್ಪ, ನಾವು ನೋಡ್ಕೋತೀವಿ ನಮ್ಮ ಜೀವನನ. ನೀ ಬೇಸರ ಮಾಡ್ಕೋಬೇಡಪ್ಪ.